ಅಮೆರಿಕದ ಸಾಮ್ರಾಜ್ಯಶಾಹಿ ದಾಹ ಇನ್ನೂ ತಣಿಯದೆ ಹಾಗೆ ಇದೆಯಾ? ದಕ್ಷಿಣ ಅಮೆರಿಕದ ತೈಲದಿಂದ ಉತ್ತರ ಧ್ರುವದ ಮಂಜಿನಡಿ ಅಪರೂಪ ಖನಿಜಗಳವರೆಗೆ ವಿಸ್ತರಿಸ್ತಾ ಇದೆ. ವೆನೆಜುವೆಲಾ ಅಸ್ಥಿರತೆಯ ಹಿಂದೆ ಅಮೆರಿಕ ಕೈವಾಡ. ಈಗ ಗ್ರೀನ್ಲ್ಯಾಂಡ್ ಮೇಲೆ ಹದ್ದುಗಣ್ಣು. ಲ್ಯಾಟಿನ್ ಅಮೆರಿಕದ ದಬ್ಬಾಳಿಕೆ ಆರ್ಕ್ಟಿಕ್ಗೂ ತಲುಪ್ತಾ ಇದೆಯಾ? ಈ ವಿಡಿಯೋದಲ್ಲಿದೆ ಅಮೆರಿಕದ ಕಳ್ಳಾಟ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ದಕ್ಷಿಣ ಅಮೆರಿಕದ ತೈಲ ಸಂಪದ್ಭರಿತ ವೆನೆಜುವೆಲಾದಲ್ಲಿ ಇತ್ತೀಚೆಗೆ ನಡೆದಂಥ ರಾಜಕೀಯ ಪಲ್ಲಟಗಳು ಮತ್ತು ಅಸ್ಥಿರತೆಯ ಹಿಂದೆ ಅಮೆರಿಕದ ದೊಡ್ಡಣ್ಣನ ಕೈವಾಡ ಇದೆ ಅನ್ನೋದು ಜಗತ್ತಿನ ರಾಜಕೀಯ ವಲಯದಲ್ಲಿ ಬಹಿರಂಗ ಸತ್ಯ. ಆದರೆ ಅಮೆರಿಕದ ಈ ವಿಸ್ತರಣಾವಾದಿ ಹಸಿವು ಕೇವಲ ದಕ್ಷಿಣದ ರಾಷ್ಟ್ರಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ವೆನೆಜುವೆಲಾದ ಮೇಲಿನ ಹಿಡಿತದ ನಂತರ ಈಗ ಅಮೆರಿಕದ ಹದ್ದುಗಣ್ಣು ಉತ್ತರ ಧ್ರುವದ ಅಂಚಿನಲ್ಲಿರುವ ಮಂಜಿನಿಂದ ಆವೃತವಾದ ಗ್ರೀನ್ಲ್ಯಾಂಡ್ ಮೇಲೆ ಬಿದ್ದಿದೆ. ಲ್ಯಾಟಿನ್ ಅಮೆರಿಕದ ರಾಷ್ಟ್ರಗಳಾದ ಕೊಲಂಬಿಯಾ, ಮೆಕ್ಸಿಕೋ ಮತ್ತು ಕ್ಯೂಬಾಗಳ ಮೇಲಿನ ದಬ್ಬಾಳಿಕೆಯ ತಂತ್ರಗಳನ್ನೇ ಈಗ ಆರ್ಕ್ಟಿಕ್ ವಲಯಕ್ಕೂ ಅಂದರೆ ಉತ್ತರ ಧ್ರುವ ಪ್ರದೇಶಕ್ಕೂ ವಿಸ್ತರಿಸೋಕೆ ಅಮೆರಿಕ ಹವಣಿಸ್ತಾ ಇರುವಂತೆ ಕಾಣಿಸುತ್ತೆ. ಅಮೆರಿಕ ಭೂಪ್ರದೇಶಗಳನ್ನು ಸಾರ್ವಭೌಮ ರಾಷ್ಟ್ರಗಳಾಗಿ ನೋಡುವಂತ ಬದಲು ಕೇವಲ ಮಾರಾಟಕ್ಕಿರುವಂಥ ಒಂದು ರಿಯಲ್ ಎಸ್ಟೇಟ್ ಆಸ್ತಿಗಳಂತೆ ಪರಿಗಣಿಸುವ ಮನಸ್ಥಿತಿಯನ್ನ ಹಿಂದಿನಿಂದಾನು ಬೆಳೆಸ್ಕೊಂಡು ಬಂದಿದೆ. ಇದಕ್ಕೆ ಸ್ಪಷ್ಟ ಐತಿಹಾಸಿಕ ಸಾಕ್ಷಿ ಅಂತಂದ್ರೆ 1867ರ ಘಟನೆ. ಅಂದು ರಷ್ಯಾದಿಂದ ಅಲಾಸ್ಕಾವನ್ನ ಅಮೆರಿಕ ಹಣ ಕೊಟ್ಟು ಖರೀದಿ ಮಾಡಿತ್ತು. ಇಂದು ಗ್ರೀನ್ಲ್ಯಾಂಡ್ ವಿಷಯದಲ್ಲೂ ಸಹ ಅಮೆರಿಕ ಅದೇ ಲೆಕ್ಕಾಚಾರ ಹಾಕ್ತಾ ಇದೆ. ಸಾರ್ವಭೌಮ ರಾಷ್ಟ್ರಗಳನ್ನ ಡಾಲರ್ ಮುಖಬೆಲೆಯಲ್ಲಿ ಅಳೆಯುವಂಥ ಈ ಸಾಮ್ರಾಜ್ಯಶಾಹಿಯ ಅಹಂಕಾರ ಆಧುನಿಕ ಜಗತ್ತಿನ ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ವಿರುದ್ಧವಾದದ್ದು. ವಿಶ್ವದ ಅತಿದೊಡ್ಡ ದ್ವೀಪದ ಮೇಲೆ ಕಣ್ಣು. ಹೌದು, ಗ್ರೀನ್ಲ್ಯಾಂಡ್ ವಿಶ್ವದ ಅತ್ಯಂತ ದೊಡ್ಡ ದ್ವೀಪ ಆಗಿದ್ರೂ ಸಹ ಅಲ್ಲಿನ ಜನಸಂಖ್ಯೆ ಕೇವಲ 57,000. ಡೆನ್ಮಾರ್ಕ್ನ ಸ್ವಾಯತ್ತ ಪ್ರದೇಶ ಆಗಿರುವಂತಹ ಈ ದ್ವೀಪ ಭೌಗೋಳಿಕವಾಗಿ ಉತ್ತರ ಅಮೆರಿಕಾಗೆ ಹತ್ತಿರ ಇದೆ. ಇದೇ ಕಾರಣವನ್ನ ಮುಂದಿಟ್ಕೊಂಡು ಅಮೆರಿಕ ಈ ಪ್ರದೇಶವನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋಕೆ ಶತಾಯ ಗತಾಯ ಪ್ರಯತ್ನಿಸ್ತಾ ಇದೆ. ಗ್ರೀನ್ಲ್ಯಾಂಡ್ ಮೇಲಿನ ಅಮೆರಿಕದ ಪ್ರೇಮಕ್ಕೆ ಪ್ರಮುಖ ಕಾರಣ ಪರಿಸರ ಪ್ರೇಮ ಅಂತೂ ಅಲ್ವೇ ಅಲ್ಲ. ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಆರ್ಕ್ಟಿಕ್ ವಲಯದ ದಟ್ಟ ಮಂಜುಗಡ್ಡೆಯ ಹಾಳೆಗಳು ವೇಗವಾಗಿ ಕರಗ್ತಾ ಇದೆ. ಈ ನೈಸರ್ಗಿಕ ವಿಕೋಪ ಅಮೆರಿಕದ ಪಾಲಿಗೆ ಲಾಭದಾಯಕ ವ್ಯಾಪಾರವಾಗಿ ಕಾಣಿಸ್ತಾ ಇದೆ. ಮಂಜುಗಡ್ಡೆ ಸೇರಿದಂತೆ ಅದರ ಕೆಳಗೆ ಹುದುಗಿರುವಂತಹ ಒಂದು ನೈಸರ್ಗಿಕ ಸಂಪತ್ತು ಅಮೆರಿಕದ ಕಣ್ಣನ್ನ ಕುಕ್ತಾ ಇದೆ. ಪರಿಸರ ನಾಶದ ಬಗ್ಗೆ ಕಿಂಚಿತ್ತೂ ಕಾಳಜಿ ತೋರದ ಅಮೆರಿಕ ಅಲ್ಲಿನ ಸಂಪತ್ತಿನ ಸಂಭಾವ್ಯತೆಯ ಬಗ್ಗೆ ಈಗಿನಿಂದಾನೇ ದುರಾಸೆ ತೋರೋಕೆ ಶುರು ಮಾಡಿದೆ. ಗ್ರೀನ್ಲ್ಯಾಂಡ್ನ ಮಂಜಿನ ಪದರಗಳ ಅಡಿಯಲ್ಲಿ ತೈಲ, ಅನಿಲ, ಯುರೇನಿಯಂ ಮತ್ತು ಇಂದಿನ ಎಲೆಕ್ಟ್ರಾನಿಕ್ ಜಗತ್ತಿಗೆ ಅಗತ್ಯ ಆಗಿರುವಂತಹ ರೇರ್ ಅರ್ತ್ ಮಿನರಲ್ಸ್ ಅಂದರೆ ಅಪರೂಪದ ಖನಿಜಗಳು ಹೇರಳವಾಗಿದೆ ಅಂತ ಅಂದಾಜಿಸಲಾಗಿದೆ. ಚೀನಾಗೆ ಪೈಪೋಟಿ ಕೊಡೋಕೆ ಮತ್ತು ಭವಿಷ್ಯದಲ್ಲಿ ತನಗೆ ಬೇಕಾದ ಕಚ್ಚಾ ಸಂಪನ್ಮೂಲಗಳನ್ನು ಭದ್ರಪಡಿಸ್ಕೊಳ್ಳೋಕೆ ಅಮೆರಿಕ ಈ ದ್ವೀಪದ ಮೇಲೆ ಹಿಡಿತ ಸಾಧಿಸೋಕೆ ಸಂಚನ ರೂಪಿಸ್ತಾ ಇದೆ. ಅಲ್ಲಿನ ಪರಿಸರ ಸೂಕ್ಷ್ಮತೆಗಳನ್ನು ಕಡೆಗಣಿಸಿ ಕೇವಲ ಲಾಭದ ಆಸೆಗೆ ಗಣಿಗಾರಿಕೆ ನಡೆಸುವಂಥ ಅಮೆರಿಕದ ಕಾರ್ಪೊರೇಟ್ ಹಿತಾಸಕ್ತಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಸಂಪನ್ಮೂಲಗಳ ಜೊತೆಗೆ ರಾಷ್ಟ್ರೀಯ ಭದ್ರತೆ ಅನ್ನೋದು ಅಮೆರಿಕ ಸದಾ ಬಳಸುವಂಥ ದಾಳ. ಗ್ರೀನ್ಲ್ಯಾಂಡ್ನಲ್ಲಿರುವಂತಹ ತೂಲೆ ವಾಯುನೆಲೆ ಈಗಾಗಲೇ ಅಮೆರಿಕದ ಪಾಲಿಗೆ ನಿರ್ಣಾಯಕವಾಗಿದೆ. ರಷ್ಯಾ ಮತ್ತು ಚೀನಾಗಳನ್ನು ಎದುರಿಸೋಕೆ ಆರ್ಕ್ಟಿಕ್ ವಲಯದಲ್ಲಿ ತನ್ನ ಸೈನ್ಯ ಬಲವನ್ನು ಹೆಚ್ಚಿಸಿಕೊಳ್ಳೋದು ಅಮೆರಿಕದ ಗುರಿ. ಶಾಂತಿಯುತವಾಗಿದ್ದಂಥ ಧ್ರುವ ಪ್ರದೇಶವನ್ನ ಒಂದು ಯುದ್ಧ ವಲಯನ್ನಾಗಿ ಪರಿವರ್ತಿಸುವಂಥ ಅಪಾಯಕಾರಿ ಯೋಜನೆಯನ್ನ ಅಮೆರಿಕ ಹಂತ ಹಂತವಾಗಿ ಜಾರಿಗೆ ತರ್ತಾ ಇದೆ. ಲ್ಯಾಟಿನ್ ಅಮೆರಿಕ ಮುಂದಿನ ಗುರಿ ಏನು? ಉತ್ತರದಲ್ಲಿ ಗ್ರೀನ್ಲ್ಯಾಂಡ್ ಒಂದು ಕತೆ ಆದರೆ ದಕ್ಷಿಣದಲ್ಲಿ ತನ್ನ ನೆರೆಹೊರೆಯ ರಾಷ್ಟ್ರಗಳಾದ ಮೆಕ್ಸಿಕೋ, ಕೊಲಂಬಿಯಾ ಮತ್ತು ಕ್ಯೂಬಾಗಳನ್ನು ಅಮೆರಿಕ ನಡೆಸಿಕೊಳ್ಳುವಂಥ ರೀತಿ ಅಮಾನವೀಯವಾಗೇ ಇದೆ. 1823ರ ಮನ್ರೋ ಸಿದ್ಧಾಂತದ ಪ್ರಕಾರ ಇಡೀ ಲ್ಯಾಟಿನ್ ಅಮೆರಿಕ ತನ್ನ ಹಿತ್ತಲ ತೋಟ ಅಂತ ಅಮೆರಿಕ ಭಾವಿಸಿದೆ. ಇಲ್ಲಿ ಯಾವುದೇ ಸರ್ಕಾರಗಳು ಅಮೆರಿಕದ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಅಲ್ಲಿ ಆರ್ಥಿಕ ನಿರ್ಬಂಧ ಅಥವಾ ಕ್ಷಿಪ್ರ ಕ್ರಾಂತಿಗಳ ಮೂಲಕ ಅಸ್ಥಿರತೆ ಉಂಟು ಮಾಡೋದು ಅಮೆರಿಕದ ಕೆಟ್ಟ ಚಾಳಿ. ನೆರೆಯ ಮೆಕ್ಸಿಕೋದ ಮೇಲೆ ವಲಸಿಗರ ನಿಯಂತ್ರಣದ ನೆಪದಲ್ಲಿ ತೀವ್ರ ಒತ್ತಡ ಹೇರೋದು, ಗಡಿಗೋಡೆ ಕಟ್ಟೋದು ಮತ್ತು ಆರ್ಥಿಕವಾಗಿ ಬೆದರಿಸೋದು ಅಮೆರಿಕದ ದೊಡ್ಡಣ್ಣನ ವರ್ತನೆಗೆ ಸಾಕ್ಷಿ. ಇತ್ತ ಕೊಲಂಬಿಯಾದಲ್ಲಿ ಮಾದಕ ದ್ರವ್ಯ ಕಳ್ಳಸಾಗಣೆ ತಡೆಯೋ ನೆಪದಲ್ಲಿ ಅಲ್ಲಿನ ಆಂತರಿಕ ವಿಷಯಗಳಲ್ಲಿ ಮತ್ತು ಸೇನಾ ಚಟುವಟಿಕೆಗಳಲ್ಲಿ ಅಮೆರಿಕ ಮೂಗು ತೂರಿಸ್ತಾನೆ ಇರುತ್ತೆ. ಈ ದೇಶಗಳು ಸ್ವತಂತ್ರವಾಗಿ ಬೆಳೆಯದಂತೆ ನೋಡ್ಕೊಳ್ಳೋದು ಅಮೆರಿಕದ ವಿದೇಶಾಂಗ ನೀತಿಯ ಗುಪ್ತ ಅಜೆಂಡಾ ಆಗಿದೆ. ಹಾಗೆಯೇ ಪುಟ್ಟ ದ್ವೀಪ ರಾಷ್ಟ್ರ ಕ್ಯೂಬಾದ ಮೇಲಿನಂಥ
ಅಮೆರಿಕದ ದ್ವೇಷಕ್ಕೆ ದಶಕಗಳ ಇತಿಹಾಸನೇ ಇದೆ. ಕೇವಲ ತನ್ನ ಸಿದ್ಧಾಂತವನ್ನು ಒಪ್ಪೋದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕ್ಯೂಬಾದ ಮೇಲೆ ದಶಕಗಟ್ಟಲೆ ಆರ್ಥಿಕ ದಿಗ್ಬಂಧನ ಹೇರೋ ಮೂಲಕ ಅಲ್ಲಿನ ಜನಸಾಮಾನ್ಯರನ್ನ ಉಸಿರುಗಟ್ಟಿಸೋ ಕೆಲಸವನ್ನು ಅಮೆರಿಕ ಮಾಡ್ತಾ ಇದೆ. ಮಾನವ ಹಕ್ಕುಗಳ ಬಗ್ಗೆ ಜಗತ್ತಿಗೆ ಪಾಠ ಹೇಳುವಂತ ಅಮೆರಿಕ ಕ್ಯೂಬಾದ ವಿಷಯದಲ್ಲಿ ಮಾತ್ರ ಅಮಾನವೀಯಾಗಿ ನಡ್ಕೊಳ್ತಾ ಇರೋದು ಅದರ ಇಬ್ಬಗೆಯ ನೀತಿಗೆ ಕನ್ನಡಿ ಹಿಡಿದಂತೆ ಅನ್ಸುತ್ತೆ. ಜಗತ್ತಿಗೆ ಎಚ್ಚರಿಕೆಯ ಗಂಟೆ. ಒಟ್ಟಾರೆಯಾಗಿ ವೆನೆಜುವೆಲಾದಿಂದ ಗ್ರೀನ್ಲ್ಯಾಂಡ್ ವರೆಗಿನ ಅಮೆರಿಕಾದ ನಡೆಗಳು ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸುತ್ತೆ. ಅದೇನು ಅಂತಂದ್ರೆ ಅಮೆರಿಕಾಗೆ ಪ್ರಜಾಪ್ರಭುತ್ವ ಅಥವಾ ಸಾರ್ವಭೌಮತೆಗಿಂತ ತನ್ನ ಸಾಮ್ರಾಜ್ಯಶಾಹಿ ವಿಸ್ತರಣೆ ಮತ್ತು ಸಂಪನ್ಮೂಲಗಳ ಲೂಟಿನೇ ಮುಖ್ಯ ಅಂತ. ಗ್ರೀನ್ಲ್ಯಾಂಡ್ನ ಬಿಳಿಯ ಮಂಜಿನ ಮೇಲೆ ಅಮೆರಿಕದ ರಾಜಕೀಯದ ಕಪ್ಪು ನೆರಳು ಆವರಿಸ್ತಾ ಇರೋದು ಜಾಗತಿಕ ಶಾಂತಿಗೆ ಮತ್ತು ಪರಿಸರಕ್ಕೆ ಮಾರಕ. ಜಗತ್ತಿನ ರಕ್ಷಕ ಅನ್ನೋ ಮುಖವಾಡದ ಹಿಂದೆ ಅಡಗಿರುವಂತಹ ಈ ಆಕ್ರಮಣಕಾರಿ ಮುಖವನ್ನ ಜಗತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.